ತೊಡಗಿಸಿಕೊಳ್ಳಬೇಕು ತಾನೆ. ಹಾಗೆ ತೊಡಗಿಸಿಕೊಳ್ಳಬೇಕು ಎನ್ನುವಂತ ನಿರ್ಧಾರ ಮಾಡಿಯೇ ಎದ್ದಾಯಿತು ನಾನು. ಈಗಾಗಲೇ ತಡ ಆಗಿದೆ. ಆದ್ದರಿಂದಲೇ ಅವಳನ್ನು ಕಾಣಬೇಕು ಎನ್ನುವಂತಹ ಸಂಭ್ರಮಕ್ಕಾಗಿ ನಡೆಯುತ್ತೇನೆ. ನಾಮಕರಣವೂ ಆಯಿತು. ಅಭಿಮನ್ಯು ಎನ್ನುವಂತಹ ಹೆಸರನ್ನು ಇಟ್ಟದ್ದಾಯಿತು. ಆ ಹೆಸರಿನ ಅರ್ಥವನ್ನು ನಾನು ವಿವರಿಸಿ ಹೇಳಿದ್ದಾಯಿತು. ಎಲ್ಲ ಸಂಭ್ರಮ ಸಂತೋಷ ಮುಗಿದ ಬಳಿಕ ನನ್ನದೇ ಅಂತರಂಗದಿಂದಿರುವ ಭಾವ ತರಂಗಗಳನ್ನು ಅರ್ಥೈಸಿಕೊಳ್ಳಬಲ್ಲಂತಹ ನನ್ನ ಭಾವವೈದ್ಯ ಅವನ ಜೊತೆ ಸ್ವಲ್ಪ ಮಾತಾಡಬೇಕು. ಎಲ್ಲಿದ್ದಾನೆ? ಪ್ರಕೃತಿಯ ಪರಮ ಪಾಠಗಳನ್ನೆಲ್ಲ ನಿನಗೆ ವಿವರಿಸಿ ಹೇಳಿದ್ದಾಯಿತು. ಸರಿ. ಪರ್ವತದ ಸ್ಥಿರತೆಯಾಗಲಿ, ನದಿಯ ಚಲನೆಯಾಗಲಿ, ಗಾಳಿಯಲ್ಲಿನ ಚುರುಕುತನವಾಗಲಿ, ಆಕಾಶದ ಅನಂತ ತತ್ವವಾಗಲಿ, ಎಲ್ಲವನ್ನು ಕೂಡ ಒಂದು ಮಗು ಕೇಳುವ ಹಾಗೆ ಶ್ರದ್ಧೆಯಿಂದ ಕೇಳಿಸಿಕೊಂಡೆ. ಸರಿ. ಸ್ವಲ್ಪ ವಿಶ್ರಮಿಸೋಣ. ಕಾಣುತ್ತಾ ಉಂಟಲ್ಲ ಕಲ್ಲು, ಏರಿ ಕೂತ್ಕೊಳ್ಳುವ. ಶಿಲಾಸನ ಏರಿದೆ ಭಾಸುರನು ಗರಗರನು ಜೀಯಾಗಿ ಅವುಗಳ ಮೂಲಕವೇ ನಿಮ್ಮನ್ನು ಸತ್ಕರಿಸಿ ಆಗಿದೆ. ಸಂತೋಷಾರ್ಜುನರು ಮುಡಿಬಾಗಿಸಿ ನಿಂತಿದ್ದೇವೆ. ಈ ಕಡೆ ಬರುವರೆ ಕಾರಣವೇನು? ನಮ್ಮಿಂದೇನಾಗಬೇಕು ಈ ಬಗ್ಗೆ ನಾವು ನಡ್ಕೊಳ್ತಾ ಇದ್ದೇವೆ.
ಕರುಣಿಸಬೇಕೆನ್ನದ ಕೇಳಿ ಮನದಲ್ಲಿ ಕರುಣಿಸಬೇಕೆನ್ನದ ಕೇಳಿ ಮನದಲ್ಲಿ ಬೆಳಗಾಗುವುದನ್ನ ಮರವು ಪುರುಷ ಶ್ರೇಷ್ಠರ ಕೇಳಿ ನಾತಿಯಾಗಿಲ್ಲ ಪುರುಷ ಶ್ರೇಷ್ಠರೇ, ನಿಮ್ಮನ್ನೇ ಕಾಣುವುದಕ್ಕಾಗಿ ನಿಮ್ಮ ಉದ್ದೇಶಪೂರ್ವಕವಾಗಿ ಇಲ್ಲಿವರೆಗೆ ಬಂದವನಿದ್ದೆ. ಏನು ಕಾರಣ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಹೇಳಿ. ಈ ಜಾಗಕ್ಕೆ ಬರುವಾಗ ಯಾವುದನ್ನು ಯಾರಲ್ಲಿ ಪಡೆಯಬೇಕು ಅನ್ನುವಂತ ನನ್ನಲ್ಲಿ ಹಂಬಲ ಆಸೆ ಉಂಟು. ಅದನ್ನು ನಿವೇದಿಸಿಕೊಳ್ಳೋದಕ್ಕೆ ಯಾರಿದ್ದಾರೆ ಅಂತ ಯೋಚಿಸುವಾಗ ನಿಮ್ಮದ್ದು ನೆನಪಾಯಿತು. ಒಳ್ಳೆಯದು. ಆದ್ರಿಂದ ಇಲ್ಲಿವರೆಗೆ ಬಂದಿದೆ. ಸಂತೋಷ. ಬರುವುದಕ್ಕೆ ಬಲವಾದ ಕಾರಣ ಅಂತ ಹೇಳಿದ್ರೆ ಹಸಿವೆ ನನಗೆ ಹೆಚ್ಚಾಗಿದೆ. ಆ ಹಸಿವೆಯನ್ನು ನೀಗಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ಏನಾದರೂ ಕೊಡಬೇಕು. ಭೂಮಿ ದೇವನೇ ಏನಿದೆ ನಿದು ಭೂಮಿ ದೇವನೇ ಅನ್ನದಾನವ ಕೇಳುವ ಬಗೆಗೆ ರಾಮನ ಬಗೆಗಳಾಗಿಲ್ಲವೇ ಏನೆಂಬೆ ನಾವರ ಮನೆಯೊಳಗಿಲ್ಲವೇ ಕಾರಣದೊಳಗೆ ನಾ ಕೊಡಲಿಗೆ ಏನಿದೆ ನಿದು ಭೂಮಿ ದೇವನೇ ಬ್ರಾಹ್ಮಣೋತ್ತಮನೇ, ಏನಪ್ಪ? ಭೂಮಿಯಲ್ಲಿ ನಡೆದಾಡುವ ದೇವರೆಂದರೆ ನಾವು ಬ್ರಾಹ್ಮಣರನ್ನು ಹೇಳುವುದು. ಹೌದು. ಓ ಭೂಮಿ ದೇವನೇ, ನೀ ನಾಡುವಂತ ಬಗೆಗೆ ನಾವೇನು ಹೇಳಲಿ? ಅನ್ನಾರ್ಥಿಯಾಗಿ ಬಂದಿದ್ದೇನೆಂದು ಹೇಳುತ್ತಾ ಇದ್ದೀವಿ. ಹೌದು. ಅರಮನೆಯಲ್ಲಿ ನಾವಿಲ್ಲ ಈಗ. ಹ, ಹ, ಈ ಕಾಳಿಂದಿ ನದಿತಟದಲ್ಲಿ ಇದ್ದೇವೆ ನಾವು. ಹ. ಹಾಗಿರುತ್ತ ನಿಮಗೆ ಅನ್ನವನ್ನು ಹೇಗೆ ಕೊಡಲಿ ನಾವು? ಓ, ಹಣ ಮೇಲೆ ಸಮಸ್ಯೆ ಅರ್ಥ ಮಾಡಿಕೊಳ್ಳಿ ಹೇಳುದು. ಈಗ ಈ ಜಾಗದಲ್ಲಿ ಇದ್ರೆ ಹಾ. ಊಟ ಮಾಡುವುದಕ್ಕೆ ಇಲ್ಲಿ ಏನು ಇಲ್ಲ. ಹಾ. ನೀವೆಲ್ಲ ಕಾರಣದಲ್ಲಿ ಇದ್ದೀರಿ ಅಂತ ಹೇಳುದು. ಅದೇ ಹೇಳು. ನನಗೆ ಈ ಇದೇ ಬೇಕು. ಹೇಳುವಂತ ಬಗೆ ಆಶ್ಚರ್ಯವಾಗಿದೆ. ನನಗೆ ಇದೇ ಒಂದು ಬೇಕು. ನುಡಿಯ ಕೇಳಿ ಭೂಸುರನೆಲ್ಲನು ಮುದಲಾಗಿ ವನವನೆ ಚಂದ್ರದೊಳಗೊಡರೆ ವನವನೆ ಚಂದ್ರದೊಳಗೊಡರೆ ಚಿನ್ನ ವಿನೋಷದೊಳವನಾಡಲು ಎಲ್ಲ ನುಡಿಯ ಕೇಳಿ ಭೂಸುರನೆಲ್ಲನು ಮುದಲಾಗಿ ಎನ್ನ ನುಡಿಯ ಕೇಳಿ ಬ್ರಾಹ್ಮಣೋತ್ತಮರೇ, ನಾನು ಹಸಿವೆ ಆಗುತ್ತಾ ಇದೆ ಅನ್ನುವುದಾಗಿ ಕೇಳಿದ್ರೆ ಹಾ. ನಾವೆಲ್ಲ ಈ ಕಾರಣದಲ್ಲಿ ಇದ್ದೇವೆ. ಹಾ. ಅದಕ್ಕೆ ಉಣಬಡಿಸಬೇಕಂದ್ರೆ ಊಟ ಮಾಡಿಸಬೇಕಂತ ಇದ್ರೆ ಹಾ. ಇಲ್ಲಿ ಏನೂ ಇಲ್ಲ ಅಂತ ಹೇಳಿ. ಅರಮನೆಗೆ ಬರುತ್ತಿದ್ದೆ ಆ ಮಾತು ಬೇರೆ. ಹೌದಪ್ಪ. ಹಾ. ನನಗೆ ಬೇಕಾದ್ದು ಇದೇ ಒಂದು. ಅಂದ್ರೆ ನಾನು ಬಯಸಿದ್ದು ಅನ್ನಹಾರವನ್ನು ಬಯಸಿದ್ದಲ್ಲ. ಅದೇ ಬಗ್ಗೆ ಈ ನಮಗೆ ಕಾರಣವನ್ನೇ ನನಗೆ ಹಸಿವೆ ನೀಗಿಸುವುದಕ್ಕೆ ಇದನ್ನೇ ಕೊಡಬೇಕು ಅಂತ ಹೌದಲ್ಲ? ಹೌದು. ವನಜಾಪಕ ನುಡಿದ ವನಜಾಪಕ ನುಡಿದ ಏನಿದು ವನವನು ದಿನ ಬಗೆದ ವನಜಾಪಕ ನುಡಿದ ವನಜಾಪಕ ನುಡಿದ ಏನಿದು ವನವನು ದಿನ ಬಗೆವ ಘನ ಮಹಿಮನೆ ನಿನ್ನ ಗುಣವೇ ನಿಲ್ಲದೆ ಘನ ಮಹಿಮನೆ ನಿನ್ನ ಗುಣವೇ ನಿಲ್ಲದೆ ವನಮನಂದಯ ಕಾರಣ ದಯದಲ್ಲಿ ನುಡಿ ವನಜಾಪಕ ನುಡಿದ
ಏನಿದು ವನವನು ದಿನ ಬಗೆದಾರ ವಿಪ್ರೋತ್ತಮರೇ, ವನವನ್ನೇ ಉಣಲು ಬಯಸಿದಂತಹ ನಿಮ್ಮ ಇಂದಿನ ಉದ್ದೇಶ ಅರ್ಥವಾಗಲಿಲ್ಲ. ಬೇರೆ ಏನೂ ತಿನ್ನಲು ಬಯಸದೆ ವನವನ್ನೇ ತಿನ್ನಲು ಬಯಸಿರುವ ಹಿಂದಿರುವ ಉದ್ದೇಶವೇನು? ಯಾರು ನೀವು? ಯಾರು? ಹರಿಯದನು ಕೇಳಿ ದ್ವಿಜ ನುಡಿದ ನೈಪಾದ ಶಾಬ್ದ ಪತ್ರವನಲ್ಲಿ ಎಡೆ ಬಿಡದೆ ದೀರ್ಘಕಾಲ ವಿರಗಿ ಬಿಡದೆ ದ್ವಾದ ಶಾಬ್ದ ಸಂಕ್ರಮಣದಲ್ಲಿ ಎಡೆ ಬಿಡದೆ ದೀರ್ಘಕಾಲ ಸುರಿದ ತುಂಬವನ್ನು ಸುರಿದ ತುಪ್ಪವನುಂಡು ಜಾಗ್ಯವಯನಗಾಗಲ ಪರಮೇತಿ ಅಭಿಮದದಿ ಕಾಂಡವ ಭಕ್ಷಿಸದು ಬಿರಗಿರಗಿ ಮೊದಲೇಳು ಬಾರಿಯೇ ಬಿರಗಿರಗಿ ಮೊದಲೇಳು ಬಾರಿಯಲ್ಲವ ಆಯುರನರ ಹುಸಿಗೊಳಿಸಿದ ಆಯುರನರ ಹುಸಿಗೊಳಿಸಿದ ಹರಿಯದನು ಕೇಳೆ ದ್ವಿಜ ನುಡಿದ ಅಯ್ಯ ಪುರುಷರೇಷ್ಠರೇ, ನಾನು ಕೇವಲ ಈ ವರವನ್ನು ನನಗೆ ತಿನ್ನುವುದಕ್ಕೆ ಆಹಾರವಾಗಿ ಕೊಡಿ ಅಂತ ಕೇಳಿದಾಗ ಕಾರಣ ಏನು ಅಂತ ಬೇಕು. ಕಾರಣ ಅಂತ ಬೇಕು. ಸರಿ, ಅಷ್ಟು ಮಾತ್ರ ನೀವು ಯಾರು ಅಂತ ನೀವು ಕೇಳಿದ್ದಿ. ನಿಜ. ಕಾರಣ ಉಂಟು, ನಾನು ಯಾರು ಅಂತ ಹೇಳ್ಬೇಕಂತ. ದಯವಾಗಿ ಹೇಳ್ಬೇಕು. ನಾನು ಬೇರೆ ಯಾರು ಅಂತ. ಯಾರು ನೀವು? ಅಗ್ನಿದೇವನೇ ನಾನಾಗಿ. ಅಗ್ನಿದೇವ? ಹೌದು. ಈ ವನವನ್ನು ಕೇಳುವುದಕ್ಕೆ ಕಾರಣವೇನು? ಕಾರಣ ಬೇರೆ ಏನಲ್ಲ. ಹ್ಮ್. ಈ ಹಿಂದೆ ಹಿಂದೆ ಶ್ವೇತಕಿ ಎನ್ನುವಂತ ಅರಸ ಅರಸ 7 ಯಾಗವನ್ನು ಮಾಡಿದ. ಆ ಯಾಗ ಮಾಡುವಂತ ಸಂದರ್ಭದಲ್ಲಿ ಆ ಯಾಗಕ್ಕೆ ಬೇಕಾದ ತುಪ್ಪವನ್ನು ಬೇಕಾದ ರೀತಿಯಲ್ಲಿ ಸುರಿಸಿದ. ಅದರ ಅವಿಸನ್ನು ಉಂಡಂತ ನನಗೆ ಅಜೀರ್ಣ ಅನ್ನುವಂತ ರೋಗ ನನ್ನಲ್ಲಿ ಹೆಚ್ಚಾಗುವುದಕ್ಕೆ ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಆದ್ರೆ ಇದನ್ನು ಪರಿಹರಿಸುವುದಕ್ಕೆ ದಾರಿ ಯಾವುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ಸ್ವರ್ಗದಲ್ಲಿ ಇದ್ದಾರಲ್ಲ ಅಶ್ವಿನಿ ದೇವತೆಗಳು, ಯಾವ ಅಶ್ವಿನಿ ದೇವತೆಗಳಲ್ಲಿ ತಿಳಿದ್ರು ಕೂಡ ಯಾವುದಕ್ಕೂ ಪರಿಹಾರವೇ ಆಗಲಿಲ್ಲ. ಪ್ರಯತ್ನ ಮಾಡಿದ್ರೆ ಪ್ರಯತ್ನ ತುಂಬಾ ಮಾಡಿದ್ದೆ. ಎಷ್ಟು ಸಲ ಮಾಡಿದ್ರೆ? ಅಯ್ಯೋ ದೇವರೇ, ಒಂದೆರಡು ಸಲ ಪ್ರಯತ್ನ ಮಾಡಿದ್ದಲ್ಲ, 7 ಬಾರಿ ಕೂಡ ನಾನು ಪ್ರಯತ್ನವನ್ನು ಮಾಡಿದ್ದೆ. 12 ವರ್ಷ ಪರ್ಯಂತ ತೊಡಗಿಸಿಕೊಂಡಂತಹ ಯಜ್ಞ ಮುಖದಲ್ಲಿ ಹಾಕಿದಂತಹ ಹವಿಸನ್ನು ಹೌದು, ಆವರಿಸಿದಂತಹ ಜಾಡ್ಯ ನಿವಾರಣೆ ನಿಜ. 7 ಬಾರಿ ಪ್ರಯತ್ನ ಪ್ರಯತ್ನ ಮಾಡಿದೆ. ಆದ್ರೆ ಅಲ್ಲಿ ಒಂದು ಪರಿಣಾಮ ಉಂಟು. ಏನು? ನಾನು ಅಷ್ಟೂ ಪ್ರಯತ್ನ ಪಟ್ಟು ಕೂಡ ಅಲ್ಲಿ ದೇವೇಂದ್ರ ಮಿತ್ರನೊಬ್ಬ ಅಲ್ಲಿ ತಕ್ಷಕವನ್ನು ಏನು ಅದು ಕಥೆ ಹೇಳಿ? ದೇವೇಂದ್ರನ ಮಿತ್ರನು ತಕ್ಷಕ ರಕ್ಷಕ ಅವ ಅಲ್ಲಿ ನಾವು ಅಗ್ನಿಯನ್ನು ಅಲ್ಲಿ ತಾಂಡವನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅಗ್ನಿಯನ್ನು ಪ್ರವೇಶ ಮಾಡುವಾಗ ನೀವು ಪ್ರವೇಶ ಮಾಡುವಂತ ಹೊತ್ತಿನಲ್ಲಿ ದೇವೇಂದ್ರನ ಮನೆ ಸುರಿಸ್ತೇವೆ ಪ್ರಾರಂಭ ಮಾಡಿ ಉರಿಯುವಿಕೆಗೆ ತೊಡಕಾಗುತ್ತಾ ಇತ್ತು. ಆವಾಗ ನನಗೆ ಅಲ್ಲಿ ಜಿಜ್ಞಾಸೆ ಉಂಟು. ನನ್ನ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಏನಾದ್ರು ದಾರಿ ಬೇಕು ಅಂತ ಯೋಚನೆ ಮಾಡಿದವ ನೇರವಾಗಿ ದೇವರ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವನಲ್ಲಿ ವಿಚಾರವನ್ನು ಹರಿಯುವಾಗ ಅವರು ಒಂದು ದಾರಿಯನ್ನು ನನಗೆ ಸೂಚಿಸಿದರು. ನೀನು ಈ ರೀತಿಯಾಗಿ ಚಿಂತಿಸಿದ್ರೆ ಏನೋ ಪ್ರಯೋಜನ ಇಲ್ಲ, ನಿನ್ನ ಕಷ್ಟ ನೀಗಿಸುವುದಿಲ್ಲ. ನೇರವಾಗಿ ಅರ್ಜುನ ಕೃಷ್ಣನ ಬಳಿಗೆ ಹೋದ್ರೆ ನಿನಗೇನಾದ್ರೆ ಪರಿಹಾರಕ್ಕೆ ದಾರಿ ಆದೀತು ಅಂತ ಹೇಳಿದ್ರು. ಆದ್ರಿಂದ ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿವರೆಗೆ ಬಂದು ದಾರಿ ನೀವೇ ಮಾಡಿಕೊಡಿ. ಇವರಿಗೆ ಜಾಗ ವರ್ಷದಂತ ಗೊತ್ತಾಗ್ತಿಲ್ಲ. ಸರಿ.
ಆದ್ರಿಂದ ಇಷ್ಟಕ್ಕೆ ಪರಿಮಾರ್ಜನೆ ನಿಮ್ಮಿಂದಲೇ ಆಗಬೇಕು ಅಂತ ನಾನು ಕೇಳುದು. ಏನು ಏನು ಈಗ ನಿಮ್ಮ ತೊಡಗಿಸಿಕೊಳ್ಳಲಿಕ್ಕೆ ತೊಡಗಿಸಿಕೊಳ್ಳ ಹಾಗಿದ್ರೆ ನಾನು ಯಾರು ಅಂತ ನನಗೆ ಸರಿಯಾಗಿ